ಹಾಯ್ ಫ್ರೆಂಡ್ಸ್, ಎಂಚೋಲ್ಲರು ಮಾಂತೆಲ್ಲ ಹೇಗಿದ್ದೀರ ಎಲ್ಲರೂ? ಮಾಂತೆಲ್ಲ ಯುಗಾದಿ ಪರ್ವದ ಶುಭಾಶಯಗಳು. ಇವತ್ತು ಎಂತ ಗೊತ್ತುಂಟಾ, ಮೊನ್ನೆ ನಾವು ನೆಟ್ಟಿದ್ದೇವಲ್ಲ ತೊಂಡೆಕಾಯಿದು ಗಿಡ, ಅದು ಬಳ್ಳಿ ಬಂದಿದೆ. ಕೆಲವರು ಕೇಳಿದ್ರು ಹೇಗೆ ಅದು ಬಳ್ಳಿ ಬಂದಿದೆಯಾ ಅಂತ ಕೇಳಿದ್ದಾರೆ. ಹಾಗೆ ಇವತ್ತು ಅದನ್ನು ತೋರಿಸ್ತೇವೆ. ಮತ್ತು ನನಗೆ ಗೊತ್ತಿರುವ ಒಂದು ವಾಲ್ ಪೇಂಟಿಂಗನ್ನು ಸಹ ನಿಮಗೆ ನಾನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಯಾವತ್ತೂ ಸುಖ ಶಾಂತಿ ಇರಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆಶಿಸ್ತೇವೆ. ಬನ್ನಿ ಹೋಗುವ, ನಾವೀಗ ತೊಂಡೆಕಾಯಿ ಬಳ್ಳಿಯನ್ನು ತೋರಿಸ್ತೇವೆ. ಇದೇ ಮಲ್ಪಂದು ಮಾನವಲ್ದ ಬೂರು ಇದು ತೆಗಿಡ್ತೇನೆ ಪನೇತು ಇದಕ್ಕೆ ಹಿಂದೂ ಕೂತ್ರು ಎಂಚಿನದು ಆಡಾರ್ಲ ಕೂತೋಲಿ ಬೊಕ್ಕ ಅಂದ್ರೆ ಮುಪ್ಪ ಸುತ್ತು ಮಾಡ್ತೇನೆ ಅಂತ ಬೊಕ್ಕ ಏನು ಮಾಡಿ ದೊಂಪ ತೋಚ್ಪಾಯ್ತು ಐಕ್ ಬುಡಿಯಾರುಂಡು ಇತ್ತು ಅಂತ ಮಲ್ಲೆ ಆವಡ್ ಬಂಡದ ಅವು ಬಂಡ ಇಲ್ಲಿ ಇಂದು ನೆರಳು ಕೊಣತಿದ್ದೆ ಅಲ್ಪಾರ್ದಿನ ನೆರಳು ಕೊಣತಿರ್ತೇನೆ ಅದೇ ಮತ್ತು ಈತು ಮಲ್ಲೆ ಪೋತುಂಡು ಇದು ಟೆಜ್ಜು ಆತಂಡೆ ಬೊಕ್ಕ ಇಂದು ರಡ್ಡು ಮೂಜಿ ವಾಪಸ್ ನಡ್ತೆ ಅಂದ ಗೊತ್ತುಂಡ ಅವು ಅವಳಿಗೆ ಸೈತಂಡು ಅಲ್ಲಿ ಸೈತಿರ್ತಾರೆ ಈಗ ವಾಪಸ್ ನಡ್ತಾರೆ ಅಂದು ನಮ್ಮ ಸೈತನ ವಾಪಸ್ ನಾಡಿದ್ದೆ ಬಿಡೋರು ಅವು ಮಾತ್ರ ಬದುಕು ಜಿಪ್ಕೊಂಡು ನಂಡ ಇಂದು ಮಾತ್ರ ಬದುಕಿದ್ರೆ ಅಂದರೆ ಮುಲ್ಪ ತಿರ್ತಲೆ ಇಂದು ಪೆರ್ಗುಡೆ ತಿಂತೀನಿ ಪೆರ್ಗುಡೆ ಮಾಂತ ಒಕ್ಕುದಿರ್ತೀನಿ ಮಾಂತ ಓಟೆ ಬಂತಿರ್ತೀನಿ ಪೆರ್ಗುಡೆ ನಾನು ಮಾಂತ ದೆಪ್ಪುಂಡು ಆಯ್ತಾ ಗೊತ್ತಿಜಿ ತೊಟ್ಟೆನೆ ಈ ಗೋಣೆ ದೆಪ್ಪುಂಡು ಆಯ್ತಾ ಗೊತ್ತಿ ಮಾಂತ ತಿಂದಿರ್ತೀನಿ ಪೆರ್ಗುಡೆ ಇಂತ ಆಯ್ತಾನೆ ಪೆಲ್ಲ ಗೊತ್ತಿಜಿ ದೆನ್ನಿತ್ತೆ ಒಂತೆ ಮಲ್ಲ ಆಯ್ಬೇಕ ಅವಳು ನೆಟ್ಟೆ ಅನ್ನು ತೋಯ್ಪಾದಾಯ್ತ ಆಯ್ಕೆ ದೀಡ ಉಂಡು ಇಜ್ಜಿಂಡ ನಿಕ್ಲಿಗೆ ದೆಕ್ಕೆ ಒಂದು 6 ಇಂಚ ಕುತ್ತೇರ ಅವನು ಉದ್ದು ಕುತ್ತು ತಿಂಡ್ರೆ ಐಟೆ ಮಾಡಲಿ ಅಪ್ಪ ನೆಂಕ್ಲಿ ಇಲ್ಲದ ಖರ್ಚಿಗೆ ಮಾತ್ರ ಇಂದು ಸೇಲ್ ಮನ್ಪನಾಕ್ಲೆ ಅಂಡ ಇಂಚ ಮಸ್ತ್ ನಡು ಈತ ನಂಡ ಯಾವ್ಜಿ ಇಂದು ಎಂಕ್ಲು ಏನು ತೋಜಾನೆ ಮಾತ್ರ ಅಂದು ಇಂಚ ನಡೋಲಿ ಬಂಡದು ಪಣೀತು ಇಲ್ಲಿ ನೋಡಿ. ಈಗ ತೊಂಡೆಕಾಯಿ ನೋಡಿ ಬಳ್ಳಿ ಬಂದಿದೆ, ಇದು ಜೀವ ಬಂದಿದೆ ನೋಡಿ. ಅದನ್ನು ಇಲ್ಲಿ ಇದು ಮೊದಲಿದ್ದು 2 ಸತ್ತೋಗಿತ್ತು, ಹಾಗೆ ಇದನ್ನು ವಾಪಸ್ ಇಲ್ಲಿ ನೆಟ್ಟದು ನೋಡಿ. ಇದು 3 ಈಗ ಚಿಗುರು ಬಂದಿದೆ. ಇನ್ನು ಈಗ ಸ್ವಲ್ಪ ಚಿಗುರು ಬರೋ ತನಕ ನೋಡೋದು, ಮತ್ತೆ ಅದು ನೆಟ್ಟು ಉಂಟಲ್ಲ ಅದರ ಮೇಲೆ ಬಿಟ್ಟು ಬಿಡೋದು, ಮತ್ತೆ ಅದರಲ್ಲೇ ಆಗ್ತದೆ. ನೆಟ್ಟು ಬೇಡದವರು ಇಲ್ಲಿ ಒಂದು ಕಡ್ಡಿಯನ್ನು ಸಹ ಹೀಗೆ ಹಾಕಿ ಬಿಡ್ಬೋದು ನೋಡಿ. ಇಲ್ಲಿ 2-3 ಕಡ್ಡಿಯನ್ನು ಸಹ ಹಾಕ್ಬೋದು, ಅದರಲ್ಲಿ ಕೂಡ ಬಳ್ಳಿ ಹೋಗ್ತದೆ. ಹೀಗೆ ಸಹ ಹಾಕ್ಬೋದು, ಜಾಸ್ತಿ ಬೇಕಾದರೂ ನೆಟ್ಟು ಕೂಡ ಯೂಸ್ ಮಾಡ್ಬೋದು ನೋಡಿ. ಈಗ ಇಷ್ಟು ಬಳ್ಳಿ ಬಂದಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನೋ ಹೆಗ್ಗನ ಎಂಥದ್ದು ತಿಂದಿದೆ ನೋಡಿ ಇಲ್ಲಿ ಕೂಡ. ನಾನು ಈ ತೊಂಡೆಕಾಯಿ ಈಗ ನೆಟ್ಟು ತೋರಿಸಿದ್ದು ಮಾತ್ರ. ಈಗ ನೆಡುವ ಟೈಮಲ್ಲ, ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ನೆಡಬೇಕು. ನಾವು ಸೇಲ್ ಮಾಡುವುದಿದ್ರೆ ಅಕ್ಟೋಬರ್ ನವಂಬರ್ ತಿಂಗಳು ನೆಟ್ಟರೆ ಒಂದು ಜನವರಿ ಆಗೋ ಫುಲ್ಲು ತೊಂಡೆಕಾಯಿ ಆಗ್ತದೆ, ನಮಗೆ ಸೇಲ್ ಮಾಡಲಿಕ್ಕೆ ಆಗ್ತದೆ. ನಾನು ಈಗ ನಿಮಗೆ ತೋರಿಸಿದ್ದು ಮಾತ್ರ ಈಗ ನೆಡುವುದಂತೇಳಿ. ಇದು ಇನ್ನು ಮಳೆಗಾಲ ಜಾಸ್ತಿ ಆಗೋದಿಲ್ಲ ತೊಂಡೆಕಾಯಿ. ಈಗ ಹೇಳಿದ್ರಲ್ಲ ಇದು ತೊಂಡೆಕಾಯಿ ಬಗ್ಗೆ. ಇನ್ನು ಹೋಗುವ, ಮನೆಯೊಳಗೆ ಹೋಗುವ ಬನ್ನಿ ಎಲ್ಲರೂ. ನಾನು ವಾಲ್ ಪೇಂಟಿಂಗನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ. ಈಗ ನೀವೆಲ್ಲರೂ ಮನೆಗೆ ಬಂದಿದ್ದೀರಲ್ಲ ನೋಡಿ. ನಾನು ಮೊನ್ನೆ ಮನೆ ತೋರಿಸುವಾಗ ನೀವು ಪೇಂಟ್ ನೋಡಿದ್ರಲ್ಲ, ಇದು ನೋಡಿ ಒಂದು ಸೈಡ್ ಗೋಡೆಯಲ್ಲಿ ಈ ಪೇಂಟ್ ಮಾಡಿದ್ದೇನೆ. ನೀವು ನೋಡಿದ್ರಲ್ಲ, ಈ ಗೋಡೆಯಲ್ಲಿ ಮಾಡಿದ್ದೇನೆ. ಇವತ್ತು ನಾನು ಈ ಸೈಡ್ ಮಾಡೋದು ನೋಡಿ, ಅದ್ರ ಅಪೋಸಿಟ್ ಸೈಡ್ ಈ ಗೋಡೆಯಲ್ಲಿ ಇವತ್ತು ಮಾಡೋದು. ಇಲ್ಲಿ ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತೇಳಿ. ಅಷ್ಟರೊಳಗೆ ನೀವೆಲ್ಲ ಸೈಡಲ್ಲಿ ಕೂತ್ಕೊಳ್ಳಿ, ನಾನು ಅಷ್ಟೊಳಗೆ ಪೇಂಟ್ ಮಾಡ್ತೇನೆ. ನೋಡಿ, ಈಗ ಪೇಂಟ್ ನಾನು ತಗೊಂಡಿದ್ದೇನೆ ನೋಡಿ. ಇದು ಅಕ್ರಿಲಿಕ್ ಕಲರ್, ಇದು ಬ್ಲ್ಯಾಕ್ ಕಲರ್ ನೋಡಿ. ನಾನು ಇದು ಓಪನ್ ಮಾಡ್ತೇನೆ ನೋಡಿ, ಬ್ಲ್ಯಾಕ್ ಕಲರ್. ಇನ್ನು ನಾನು ಪೇಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಯಾವ ಬ್ರಷ್ ಕೂಡ ತಗೊಳ್ಬೋದು. ನಾನೀಗ ಇದು ಬ್ಲ್ಯಾಕ್ ಕಲರ್ ತಗೊಳ್ತೇನೆ ನೋಡಿ. ಜಾಸ್ತಿ ತಗೊಳ್ಬೇಕಂತಿಲ್ಲ, ಸ್ವಲ್ಪ ತಗೊಂಡ್ರೆ ಸಾಕು ನೋಡಿ. ನಾನು ಈಗ ಸ್ಟಾರ್ಟ್ ಮಾಡ್ತೇನೆ. ಹೀಗೆ ಪೇಂಟ್ ಮಾಡಬೇಕು. ಫಸ್ಟ್ ಪೇಂಟ್ ಮಾಡುವಾಗ ಯಾವ್ದು ಎಂತ ಮಾಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿರಬೇಕು. ನಾನೊಂದೀಗ ಇಲ್ಲಿಂದ ಮರವನ್ನು ಮಾಡುವ ಅಂತೇಳಿ. ಯಾಕಂದರೆ ಒಂದು ಸೈಡಲ್ಲಿ ಹೇಗೆ ಉಂಟಲ್ಲ ಮರ, ಇದೇ ಸೈಡ್ ಕೂಡ ಇನ್ನೊಂದು ಕೂಡ ಬೇರೆ ಟೈಪಲ್ಲಿ ಒಂದು ಮರ ಮಾಡುವ ಅಂತ. ಈಗ ಇದು ಸ್ಟಾರ್ಟಿಂಗ್ ಬ್ಲ್ಯಾಕ್ ಕಲರ್ ಕೊಡ್ತಿದ್ದೇನೆ. ಯಾವುದು ಕೂಡ ಕಲರ್ ನಿಮಗೆ ಕೊಡ್ಬೋದು. ಬ್ಲ್ಯಾಕ್ ಮರ ಕೊಟ್ಟರೆ ಚೆಂದ ಅಂತ ಅನಿಸ್ತದೆ ನನಗೆ. ಯಾವುದು ಕಲರ್ ಕೂಡ ನಿಮಗೆ ಕೊಡ್ಬೋದು.
ಮತ್ತೆ ಸ್ಟಾರ್ಟಿಂಗ್ ಮಾಡುವವರು ಇರ್ತಾರಲ್ಲ ಅವರು ಸ್ವಲ್ಪ ಜಾಗೃತಿಯಿಂದ ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ಗೋಡೆ ಮೇಲೆ ಮಾಡುದಲ್ಲ, ಸ್ಟಾರ್ಟಿಂಗ್ ಮಾಡುವವರು ನಿಮ್ಮ ರೂಮ್ ಎಲ್ಲ ಇರ್ತದಲ್ಲ ಅಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ ನನಗೆ. ಅಲ್ಲಿ ಮಾಡಿ ಸರಿ ಅಂತ ಆದ್ರೆ ಬೇರೆ ಕಡೆ ಕೂಡ ನಿಮ್ಗೆ ಮಾಡ್ಬೋದು. ಮತ್ತೆ ಇಂಥ ಪೇಂಟಿಗೆಲ್ಲ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಮಾಡಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಫುಲ್ ಅದು ಕೆಳಗೆ ಹರಿದು ಹೋಗ್ತದೆ. ಅದಕ್ಕೆ ಇದು ನೀರೆಲ್ಲ ಮಿಕ್ಸ್ ಮಾಡಬಾರ್ದು ಇಂಥ ಪೇಂಟಿಗೆಲ್ಲ. ಮಿಕ್ಸ್ ಮಾಡಿದ್ರು ಜಾಗೃತಿಯಾಗಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಈಗ ಇದಕ್ಕೆ ಮಿಕ್ಸ್ ಮಾಡಲಿಲ್ಲ ನೀರು ಮಿಕ್ಸ್ ಮಾಡಿದ್ರೆ ಇಲ್ಲಿಂದ ಹರಿದು ಹೋಗಿ ಮತ್ತೆಲ್ಲ ಪೇಂಟ್ ಹಾಳಾಗ್ತದೆ. ಅದಕ್ಕೆ ನೀರೆಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ಸ್ಪ್ರೆಡ್ ಆಗುವ ಪೇಂಟ್ ಎಲ್ಲ ಇರ್ತದೆ, ಕೆಲವೊಂದು ಗೋಡೆಗೆಲ್ಲ ತಾಗದು ಪೇಂಟ್ ಎಲ್ಲ ಇರ್ತದೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಅದೆಲ್ಲ ಯೂಸ್ ಮಾಡಿದ್ರೆ ಫುಲ್ ಪೇಂಟ್ ಹಾಳಾಗ್ತದೆ. ಅದಕ್ಕೆ ಪೇಂಟ್ ನೋಡ್ಕೊಂಡು ಮಾಡ್ಬೇಕು. ಈ ಪೇಂಟ್ ಬೆಸ್ಟ್, ಅಕ್ರಿಲಿಕ್ ಕಲರ್ ಸಿಗ್ತದೆ, ಅದು ಒಳ್ಳೇದು. ಅದ್ರಲ್ಲಿ ಏನು ಸ್ಪ್ರೆಡ್ ಆಗುದಿಲ್ಲ, ಆದ್ರೆ ನೀರು ಮಾತ್ರ ಮಿಕ್ಸ್ ಮಾಡಬಾರ್ದು. ಈಗ ಮರದ್ದು ನೋಡಿ, ಇಲ್ಲಿ ಮೇನ್ ಪಾರ್ಟ್ ಆಗಿದೆ ನೋಡಿ ಇಷ್ಟು. ಈಗ ಮೇನ್ ಪಾರ್ಟ್ ಉಂಟಲ್ಲ, ಅದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೇನೆ. ಇನ್ನು ಸ್ವಲ್ಪ ಮಾಡ್ಲಿಕ್ಕೆ ಉಂಟು, ಮಾಡಿ ತೋರಿಸ್ತೇನೆ ನಿಮ್ಗೆ. ಈಗ ನೋಡಿ, ನಾನು ಬ್ರಷ್ ಚೇಂಜ್ ಮಾಡಿದ್ದೇನೆ, ಸ್ವಲ್ಪ ಸಪುರ ತಗೊಂಡಿದ್ದೇನೆ. ಇಲ್ಲಿಗೆ ಕೂಡ ಸ್ವಲ್ಪ ದಪ್ಪ ಇರೋ ಬ್ರಷ್ ಅಂತ ತಗೊಂಡ್ರೆ ಆಯ್ತು. ನೋಡಿ, ಈಗ ಆಗಿದೆ. 3 ಬರ್ಡ್ಸ್ ಅನ್ನು ಬಿಡಿಸಿದ್ದೇನೆ. ಇನ್ನು ಸ್ವಲ್ಪ ಅದರ ಎಲೆಯನ್ನು ಮಾಡ್ಲಿಕ್ಕೆ ಉಂಟು. ನೋಡಿ, ಹೀಗೆ ಮಾಡುದು. ಯಾವ ಶೇಪಲ್ಲಿ ಕೂಡ ಎಲೆಯನ್ನು ಮಾಡ್ಬೋದು. ನೋಡಿ, ಈಗ 2 ಈ ತರ ಬಿಡಿಸಿದ್ದೇನೆ ನೋಡಿ. ಇದೇ ತರ ಎಲ್ಲ ಕಡೆ ಎಲೆಯನ್ನು ಮಾಡ್ತಾ ಹೋಗುದು. ನೋಡಿ, ಈಗ ಇಲ್ಲಿ ಎಲೆ ಮಾಡಿದ್ದೇನಲ್ಲ, ಇದೇ ತರ ಎಲ್ಲ ಕಡೆ ಎಲೆ ಮಾಡ್ಬೇಕು.
ನೋಡಿ ಈಗ ಎಲೆನೆಲ್ಲ ಮಾಡಿ ಆಯ್ತು ನೋಡಿ. ಇನ್ನು ಸ್ವಲ್ಪ ಲಾಸ್ಟ್ ಪಾರ್ಟ್ ಮಾತ್ರ ಇರೋದು. ಇನ್ನು ಫ್ರೂಟ್ಸ್ ಅನ್ನು ಒಂದು ಚಿಕ್ಕ ಚಿಕ್ಕ ಒಂದು ರೆಡ್ ಕಲರ್ ಅಲ್ಲಿ ರೌಂಡ್ ಮಾಡಿದ್ರೆ ಆಯ್ತು, ಅಷ್ಟೇ ಮಾಡಕ್ಕೆ ಇರೋದು. ನೋಡಿ ಈಗ ರೆಡ್ ಕಲರ್ ತಗೊಂಡಿದ್ದಾನೆ. ಒಂದು ಫ್ರೂಟ್ಸ್ ಅನ್ನು ಮಾಡ್ತಾನೆ, ಒಂದು ರೌಂಡ್ ಆಗಿ ಮಾಡಿದ್ರೆ ಸಾಕು. ನೋಡಿ ನಾನೀಗ ರೌಂಡ್ ಕಲರ್ ಫ್ರೂಟ್ ಟೈಪ್ ಅಲ್ಲಿ ಮಾಡ್ತೇನೆ. ನಿಮ್ಗೆ ಎಂತ ಬೇಕಾದ್ರೂ ಮಾಡ್ಬೋದು. ನೋಡಿ ಈ ತರ ಮಾಡಿದ್ದೇನೆ. ನೋಡಿ ಇಲ್ಲಿ ಫ್ರೂಟ್ ಮಾಡಿದ್ದೇನಲ್ಲ, ಒಂದು ಹೀಗೆ ಡಾಟ್ ಒಂದು ರೌಂಡ್ ಅಲ್ಲಿ ಹಾಕಿ ಪೇಂಟ್ ಮಾಡಿದ್ದೇನೆ. ಅದೇ ತರ ನಿಮ್ಗೆ ಎಲ್ಲೆಲ್ಲ ಬೇಕು ಅಲ್ಲಿ ಮಾಡಿದ್ರೆ ಆಯ್ತು. ನಾನು ನಿಮ್ಗೆ ಎಲ್ಲ ಮಾಡಿ ತೋರಿಸ್ತೇನೆ. ಈಗ ಫ್ರೂಟ್ಸ್ ಎಲ್ಲ ಮಾಡಿ ಆಯ್ತು ನೋಡಿ. ಈಗ ಎಲ್ಲ ಮಾಡಿ ಆಯ್ತು ನೋಡಿ. ಒಮ್ಮೆ ಇಲ್ಲಿಂದ ಅಲ್ಲಿ ತನಕ ನೋಡಿ. ನೀವು ನೋಡಿದ್ರಲ್ಲ ಹೇಗೆಲ್ಲ ಪೇಂಟ್ ಮಾಡ್ಬೋದು ಅಂತ ಹೇಳಿ. ನಾನೀಗ ಸಿಂಪಲ್ ಆದ ಡಿಸೈನ್ ಮಾಡಿದ್ದು. ಬೇರೆ ಬೇರೆ ರೀತಿಯ ಡಿಸೈನ್ ಅನ್ನು ಮಾಡ್ಬೋದು. ನಿಮಗೆ ಎಲ್ಲಾದ್ರೂ ಪೇಂಟ್ ಮಾಡುವಾಗ ತಪ್ಪಾದ್ರೆ ನೀವು ಮಾಡಿದ್ದು ಗೋಡೆದ್ದು ಕಲರ್ ಇರ್ತದಲ್ಲ, ಈಗ ಇಲ್ಲಿ ಪಿಸ್ತಾ ಕಲರ್ ಉಂಟು, ಅದನ್ನೇ ಫುಲ್ ಪೇಂಟ್ ಮಾಡಿದ್ರೆ ಆಯ್ತು. ಈಗ ಅದು ತಪ್ಪಾದ್ರೆ ಸರಿ ಆದ್ರೆ ಅಲ್ಲಿ ಚಂದ ಬೇಕಾದ ಡಿಸೈನ್ ಅನ್ನು ಕೂಡ ಮಾಡ್ಬೋದು. ವಾಲ್ ಪೇಂಟಿಂಗ್ ನಾನು ಮಾಡಿದಲ್ಲ, ಅದೇ ರೀತಿ ರೆಡಿಮೇಡ್ ಸ್ಟಿಕ್ಕರ್ಸ್ ಕೂಡ ಬರ್ತದೆ, ಅದನ್ನು ಕೂಡ ನೀವು ಅಂಟಿಸ್ಬೋದು. ಆದ್ರೆ ನಾವು ಮಾಡಿದಾಗೆ ಆಗುದಿಲ್ಲ ಅಲ್ಲ, ನಾವು ಮಾಡಿದ್ರೆ ಒಂದು ಖುಷಿಯೇ ಬೇರೆ ಅಲ್ಲ. ಹಾಗೆ ಈಗ ನಾನು ಮಾಡಿದ್ದೇನೆ, ಅದೊಂದು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೇನೆ. ನೀವು ಕೂಡ ಮನೆಯಲ್ಲಿ ಮಾಡ್ಬೋದು. ಇಂಥದ್ದು ಡಿಸೈನ್ ಬೇಕಿದ್ರೆ ಸಿಂಪಲ್ ಆಗಿ ಮಾಡ್ಬೋದು. ಪೇಂಟ್ ಮಾಡಿ ಬೇಕಾದ ಡಿಸೈನ್ ಅನ್ನು ಮಾಡ್ಬೋದು. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಮತ್ತೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ನಮ್ಮ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ನಿಮ್ಗೆ ಮಾತಾಡ್ಲಿಕ್ಕೆ ಸಿಗ್ತೇವೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.